ಈ ಟೂಲೇ ಟೇಸ್ಟ್ ಆಗೋದು ಇರೇ ಬೇಕು ಹಾಯ್ ಎಲ್ರಿಗೂ ಇವತ್ತು ಸಂಡೇ ವ್ಲಾಗ್ ಮಾಡ್ತಾ ಇದ್ದೇನೆ. ವ್ಲಾಗ್ ಅಲ್ಲ, ಆ್ಯಕ್ಚುಲಿ ನಾನು ರೀಲ್ಸ್ ಮಾಡಲಿಕ್ಕೆ ಅಂತ ಆಗೋದು, ಅದೇ ರೀಲ್ಸ್ ಫೇಲ್ ಆಯಿತು. ಹಾಗೆ ಮತ್ತೆ ಹೇಗೂ ರೆಡಿ ಆಗಿದೆ ಒಂದು ವ್ಲಾಗ್ ಮಾಡುವಂತ ಆಯಿತು. ಹಾಗೆ ರೀಲ್ಸ್ ಮಾಡ್ತಾ ಇರುವಾಗ ಯಜಮಾನ್ರು ಕೂಡ ಬರುವಾಗ ಮೀನು ತಂದಿದ್ದಾರೆ, ಹಾಗಾಗಿ ನೋಡಿ ಏನು ಮಾಡ್ತಾರೆ ಅಂತ. ಹಾಗೆ ಇವತ್ತು ಸಂಡೇ ಅಲ್ಲ, ಇವತ್ತು ಗುರುವಾರ. ನನಗೆ ನೆನಪೇ ಇಲ್ಲ, ಇವತ್ತು ಅವರು ರಜೆ ಮಾಡಿದರು. ಹಾಗಾಗಿ ನಾನು ಸಂಡೇ ಅಂತ ಅಂದ್ಕೊಂಡು, ಜಾಸ್ತಿಯಾಗಿ ಅವ್ರ ಮನೆಯಲ್ಲಿ ಸಂಡೇ ಮಾತ್ರ ಅಲ್ಲ ಇರೋದು, ಬಾಕಿ ದಿವಸ ಇರೋದಿಲ್ಲ. ಹಾಗಾಗಿ ನಾನು ಸಂಡೇ ಅಂತ ಹೇಳಿದ್ದು, ಇವತ್ತು ಗುರುವಾರ. ಹಾಗೆ ಬರುವಾಗ ಐಸ್ ಕ್ರೀಮ್ ತಂದಿದ್ರು, ಅದನ್ನು ತಿಂತಾ ಇದ್ದೇನೆ. ಅವರು ಮೀನಿನ ಸಾರು ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಬರುವಾಗ ಬಂಗುಡೆ ಮೀನು ತಂದಿದ್ರು. ಒಮ್ಮೊಮ್ಮೆ ಹಾಗೆ ಅವರಿಗೆ ಇಂಟ್ರೆಸ್ಟ್ ಇದೆ, ಪದಾರ್ಥ ಮಾಡ್ತಾರೆ, ಮೀನಿನ ಸಾರೆಲ್ಲ ಮಾಡಲಿಕ್ಕೆ ಒಮ್ಮೊಮ್ಮೆ ಅವರಿಗೆ ಇಷ್ಟ. ಹಾಗಾಗಿ ಅವರೇ ಮಾಡ್ತಾಯಿದ್ರು, ನನಗೇನು ಹೇಳಲಿಲ್ಲ. ಹಾಗೆ ನಾನು ಕ್ಯಾಮರಾ ಆನ್ ಮಾಡಿದ ಕಾರಣ ಸುಮ್ಮನಿದ್ದಾರೆ, ಇಲ್ಲದಿದ್ದರೆ ಏನಾದರೂ ಒಂದು ಹೇಳ್ತಾ ಇದ್ರು. ಇವಾಗ ಒಂದೊಂದು ದಿವಸ ಗಂಡ ಮಾಡಿದ ಪದಾರ್ಥ ಕೂಡ ತಿನ್ನಬೇಕಲ್ವ. ಇವತ್ತು ಅವರು ಮಾಡಿದ ಪದಾರ್ಥ ಮೀನು ಕಟ್ ಮಾಡಲಿಲ್ಲ, ಇನ್ನೂ ಸಾರಿ ಎಲ್ಲ ತೆಗೆದು ಆಮೇಲೆ ಮೀನು ಕಟ್ ಮಾಡಬೇಕು ನನಗೆ. ಈ ಸೆಕೆಗೆ ಸಾರಿ ಉಡ್ದಂತೂ ತುಂಬಾ ಕಿರಿಕಿರಿ. ಅದಂತೂ ಈ ಸಾರಿ ಒಂದು ಸ್ಟೋರಿ ಇದೆ. ಈ ಸಾರಿ ಇವಾಗ ಹೀಗೆ ಕಾಣುವಾಗ ತುಂಬಾ ಚೆಂದ ಕಾಣಿಸ್ಬೋದು, ಆದರೆ ಫುಲ್ ಹರಿದಿದೆ ಇದು ಕೆಳಗಿಂದ. ಇನ್ನು ರೀಲ್ಸಿಗೆ ಮಾತ್ರ ಇದು ಯೂಸ್ ಆಗೋದು ಸಾರಿ. ಏನಾಗಿದೆ ಅಂತ ಹೇಳ್ತೇನೆ ನಾನು. ನನ್ನ ಎಲ್ಲ ಸಾರಿಯಲ್ಲಿ ಫೇವ್ರೆಟ್ ಸಾರಿ ಅಂತ ಹೇಳಿದರೆ ಈ ಸಾರಿ ನನಗೆ ತುಂಬ ಇಷ್ಟ. ಇದು ನನ್ನ ದೊಡ್ಡಮ್ಮ ಕೊಟ್ಟ ಸಾರಿ, ಅಮ್ಮನ ಅಕ್ಕ ಕೊಟ್ಟ ಸಾರಿ, ದೊಡ್ಡಮ್ಮನ ಮಗನ ಮದುವೆಗೆ ಅಂತ. ಹಾಗೆ ನಾನು ಇದನ್ನು ಬಾಂಬೆಯಲ್ಲಿ ಒಂದು ಫಂಕ್ಷನ್ ಇತ್ತು, ಹಾಗೆ ಅಲ್ಲಿಗೆ ಹೋಗಲಿಕ್ಕೆ ಅಂತ ಒಮ್ಮೆ ಡ್ರೈ ವಾಷಿಂಗ್ ಕೊಟ್ಟಿದ್ದೆ. ಈ ಸಾರಿಯನ್ನು ಡ್ರೈ ವಾಷಿಂಗ್ ಕೊಟ್ಟು ನೋಡಿ, ನನ್ನ ಈ ಸಾರಿ ನಾನು ಡ್ರೈ ವಾಷಿಂಗ್ ಕೊಟ್ಟದ್ದು. ಡ್ರೈ ವಾಷಿಂಗ್ ಕೊಟ್ಟು ಫುಲ್ ಆಗ್ತಿದೆ. ಹಾಗಾಗಿ ಡ್ರೈ ವಾಷಿಂಗ್ ಕೊಡುವಾಗ ಆಲೋಚನೆ ಮಾಡಿಕೊಡಿ, ಹೊಸ ಸೀರೆ ಎಲ್ಲ ಡ್ರೈ ವಾಷಿಂಗ್ ಕೊಡಬೇಡಿ. ನಾನು ತೋರಿಸ್ತೇನೆ ಯಾವ ರೀತಿ ಆಗಿದೆ ಅಂತ. ಇದು ಏನು ಎಲ್ಲಿಗಾದರೂ ಹೋಗುವಾಗ ಫಂಕ್ಷನ್ಸಿಗೆಲ್ಲ ಉಡ್ಲಿಕ್ಕೆ ಆಗೋದಿಲ್ಲ, ಇನ್ನು ರೀಲ್ಸಿಗೆ ಮಾತ್ರ ಆಗ್ತದೆ. ನೋಡಿ ಕೆಳಗಡೆ ನೋಡಿ ಈ ರೀತಿ ಆಗಿದೆ, ಕೆಳಗಡೆ ಈ ರೀತಿ ಹರಿದಿದೆ. ಇದು ನಾನು ಡ್ರೈ ವಾಷಿಂಗ್ ಕೊಟ್ಟಾದದ್ದು, ಕರೆಕ್ಟ್ ಇತ್ತು ಸಾರಿ. ನಾನು ಒಂದು 4-5 ಸಲ ಹಾಕಿ ಡ್ರೈ ವಾಷಿಂಗ್ ಕೊಟ್ಟದ್ದು, ಒಂದು ಫಂಕ್ಷನ್ ಇತ್ತು ಅಂತ. ಹಾಗೆ ಫಂಕ್ಷನಿಗೆ ಹೋಗಿ ಬಂದು ನೆಕ್ಸ್ಟ್ ಒಂದು ಫಂಕ್ಷನಿಗೆ ಹಾಕುವಾಗ ನಡೆಯುವಾಗ ಫುಲ್ ಹರಿತದೆ. ಇನ್ನು ಇದು ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ, ರೀಲ್ಸಿಗೆ ಹಾಕ್ಬೋದು ಅಷ್ಟೇ. ಹಾಗೆ ಡ್ರೈ ವಾಷಿಂಗ್ ಕೊಟ್ಟು ನನ್ನ ಒಂದು ಒಳ್ಳೆ ಸೀರೆ ಹಾಳಾಯಿತು. ನನ್ನ ಫೇವ್ರೆಟ್ ಸಾರಿ ಇದು, ಇನ್ನೊಂದು ತೆಗಿಬೇಕು ಇಂಥದ್ದು, ಇದೇ ಕಲರ್ ಇದು. ಇನ್ನು ಮೀನು ಕಟ್ ಮಾಡಲಿಕ್ಕಿದೆ. ಹಾಗೆ ಗಂಡನಿಗೆ ಒಂದು ಚಿಕ್ಕದೊಂದು ಫ್ರೈಂಕ್ ಮಾಡುವ, ಯಾವ ರೀತಿ ಅಂತ ಗೊತ್ತಿಲ್ಲ ನೋಡುವ. ಮಸಾಲ ओ दादा ने ಮೀನು ಕಟ್ ಮಾಡಿ ಆಯಿತು. ಅವರು ಜಾಸ್ತಿಯಾಗಿ ಮೀನು ಸಾರು ಮಾಡುವಾಗ ಅಡುಗೆ ಕೋಣೆಗೆ ಜಾಸ್ತಿಯಾಗಿ ಯಾಕೆ ಬರೋದು ಅಂತ ಹೇಳಿದರೆ, ಅವರಿಗೆ ಮೀನು ಸಾರು ಮಾಡುವಾಗ ಗ್ರೈಂಡರಲ್ಲಿ ಹಾಕಬೇಕು, ಗ್ರೈಂಡರಲ್ಲಿ ಗ್ರೈಂಡ್ ಮಾಡಬೇಕು. ಮಿಕ್ಸಿಯಲ್ಲಿ ಹಾಕಿದರೆ ಟೇಸ್ಟ್ ಆಗೋದಿಲ್ಲ ಅಂತೆ. ನಾನು ಸುಲಭ ಬೇಕಾಗಿ ಮಿಕ್ಸಿಯಲ್ಲಿ ಹಾಕ್ತೇನಲ್ಲ, ಅದು ಅವ್ರಿಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಅವರೇ ಮತ್ತೆ ಹಾಕಿ ಹೋದರೆ ರಗಳಿಲ್ಲ ಅಂತ ನೋಡಿ ಅಲ್ಲಿ ಗ್ರೈಂಡರಲ್ಲಿ ಹಾಕಿದ್ದಾರೆ. ನನಗೆ ಒಂದೇ ಥರ, ಗ್ರೈಂಡರಲ್ಲಿ ಆದರೂ ಸಹ ಮಿಕ್ಸಿಯಲ್ಲಿ ಆದರೂ ಸಹ. ಮಿಕ್ಸಿಯಲ್ಲಿ ಸ್ವಲ್ಪ ಬೇಗ ಆಗ್ತದೆ, ಗ್ರೈಂಡರಲ್ಲಿ ಆದರೆ ಸ್ವಲ್ಪ ಕ್ಲೀನ್ ಮಾಡಲಿಕ್ಕೆ ನನಗೆ ಅವ್ರು ಕ್ಲೀನ್ ಏನು ಮಾಡೋದಿಲ್ಲ. ಗ್ರೈಂಡರ್ ಕ್ಲೀನ್ ಮಾಡಲಿಕ್ಕೆ ಹಾಕುವಾಗ ಬರೋದಿಲ್ಲ, ಹಾಕಿ ಹೋಗೋದು ಮಾತ್ರ ನಾನೇ ಮಾಡ್ತೀನಿ. ಪಾತ್ರೆ ಎಲ್ಲ ರಾಶಿ ಬಿದ್ದಿದೆ ತೊಳಿಲಿಕ್ಕೆ. ಮತ್ತೆ ಮಕ್ಕಳು ಮನೆಯಲ್ಲಿರುವಾಗ ಸ್ವಲ್ಪ ಕೆಲಸ ಜಾಸ್ತಿ ಹೇಳ್ಬೋದು. ಅವಾಗ ನೀರು ಕುಡಿಯೋದು, ಗ್ಲಾಸ್ ತೆಗೆದು ಅಲ್ಲಿ ಹಾಕಿ ಬಿಸಾಡೋದು, ಇದೇ ಕೆಲಸ ಅವರಿಗೆ. ಎಷ್ಟು ಪಾತ್ರೆ ತೊಳೆದ್ರೆ ಸಹ ಪಾತ್ರ ರಾಶಿ ಬೀಳ್ತದೆ. ನಾನು ಅನ್ಕೊಳ್ದು ಇಷ್ಟು ಪಾತ್ರೆ ಇಲ್ಲಿಂದ ಬರೋದು ಅಂತ. ಒಮ್ಮೊಮ್ಮೆ ನನಗಾಗೋದು ಈ ಪಾತ್ರೆ ಎಲ್ಲ ಅಡಗಿಸಿಡ್ಬೇಕು, ಯಾವುದಾದ್ರೂ ಒಂದು 2 ಗ್ಲಾಸ್ ಇಡಬೇಕು ಅಂತ. 2 ಗ್ಲಾಸ್ ಇಟ್ಟರೆ ಮತ್ತೆ ಅದನ್ನೇ ಯೂಸ್ ಮಾಡ್ತಾರಲ್ಲ, ಇದು ಗ್ಲಾಸ್ ತುಂಬ ಇದೆ, ಎಲ್ಲ ಗ್ಲಾಸ್ ಹೊರಗಡೆ ಬಂದಿದೆ, ಒಂದು ಕೂಡ ಒಳಗಡೆ ಇಲ್ಲ. ಎಲ್ಲ ಬೆಳಗ್ಗೆ ಒಂದು ಸಲ ತೊಳೆದಾಯ್ತು, ಎಷ್ಟು ಸಲ ತೊಳೆದ್ರೆ ಸಹ ಮುಗಿಯುವುದಿಲ್ಲ ಇದು.
ಏನು ಗ್ರೈಂಡರ್ ಬೇಕು ಕೊಡ ಪಾಡ್ನೇ ಇರೋದು ಬೆಪ್ಪರೇನಾ ಆಂಡ ಸಣ್ಣ ಸಣ್ಣಂಡೆ ನಾನು ಪದಾರ್ಥ ಮಾಡಿದರೆ ಹೇಳ್ತಾರೆ ಅವರು ಏನೋ ಒಂದು ಕಮ್ಮಿ ಆಗಿದೆ ಅಂತ. ಇವಾಗ ನನಗೆ ಕೂಡ ಅನಿಸ್ತಾ ಉಂಟು ಏನೋ ಒಂದು ಕಮ್ಮಿ ಆಗಿದೆ ಕೇಳುವಾಗುತ್ತೆ. ದಾರ ಪಾಡ್ರ ಮಾತ್ರ ಅದನ್ನೇ ಒಪ್ಕೊಳ್ಳಿ ಹಚ್ಬೋದಾದ ಪಾಡ್ರ ಬಾಕಿ ಎಲ್ಲ ನಾನು ಅಂದ್ರೆ ಚಪ್ಪೆ ಚಪ್ಪೆ ಉಪ್ಪು ಮಾಡಿ ಬೆಳ್ಳುಳ್ಳಿ ಪಾಡ್ದು ಜರ ಅವರವರು ಮಾಡುವಾಗ ಗೊತ್ತಾಗ್ತದೆ, ಬೇರೆ ಯಾರಿಗೆ ಹೇಳಲಿಕ್ಕೆ ಸುಲಭ ಆಗಲ್ವಾ. ಏನೋ ಒಂದು ಮಿಸ್ಟೇಕ್ ಆಗಿದೆ, ಏನೋ ವ್ಯತ್ಯಾಸ ಆಗಿದೆ ಮೀನಿನ ಸಾರಿಗೆ ಇವತ್ತು. ಏನೋ ಒಂದು ಹಾಕ್ಲಿಕ್ಕೆ ನೆನಪಿಲ್ವ ಗೊತ್ತಿಲ್ಲ ನನಗೆ, ಏನೋ ಸ್ವಲ್ಪ ಕಹಿ ಕಹಿ ಆಗ್ತಾ ಉಂಟು. ನನಗೆ ಮೀನು ಸಾರು ಮಾಡುವಾಗ ಅವ್ರು ಹೇಳ್ತಾರೆ ಇವತ್ತು ಫೇಲ್ ಆಯಿತು ನಿನ್ನ ಮೀನಿನ ಸಾರು ಅಂತ. ಇವತ್ತು ಅವರ ಮೀನಿನ ಸಾರು ಫೇಲ್ ಆಗಿದೆ, ಪಾಸ್ ಆಗಲಿಲ್ಲ, ಫೇಲ್ ಆಗಿದೆ ಇವತ್ತು. ಅವರೇ ತಿಂದೆ ಅವಾಗ ಗೊತ್ತಾಗ್ತದೆ ನಾನು ಹೇಳೋದಕ್ಕಿಂತ. ನನ್ನ ಮೀನಿನ ಸಾರು ಎಲ್ಲಿಯಾದರೂ ಫೇಲ್ ಆದರೆ ಕಿರಿಕಿರಿಯಲ್ಲಿ ಕುತ್ಕೊಳ್ಳಿಕ್ಕೆ ಆಗೋದಿಲ್ಲ. ಇವತ್ತು ನೋಡಿ ಸ್ವಲ್ಪ ಮೆಂತೆ ಜಾಸ್ತಿ ಆದಾಗೆ ಆಗಿದೆ, ಮತ್ತೇನಾಗಲಿಲ್ಲ. ನನಗೇನು ಪ್ರಾಬ್ಲಮ್ ಇಲ್ಲ, ನಾನು ತಿಂತೇನೆ. ನಾನು ಹೇಳಿದ್ದು ಅವ್ರು ನನಗೆ ಹೇಳ್ತಾರೆ, ಹಾಗಾಗಿ ಹೇಳಿದ್ದು ಅಷ್ಟೇ. ಕಷ್ಟಪಟ್ಟು ಮಾಡಿದ್ದಲ್ಲ ಪಾಪ. ಇಲ್ಲದಿದ್ದರೆ ಅವರ ಮೀನ ಸಾರು ತುಂಬಾ ಒಳ್ಳೆಯದಾಗ್ತದೆ, ನಿಜವಾಗಿ ಹೇಳ್ತಾ ಇದ್ದೇನೆ. ತುಂಬ ಟೇಸ್ಟಾಗಿ ಮಾಡ್ತಾರೆ. ಮತ್ತೇನೋ ಒಂದು ಚಿಕ್ಕದೊಂದು ನನಗೆ ಆಗ್ತದೆ ವ್ಯತ್ಯಾಸ ಆಗಿದೆ ಅಂತ, ಅವರಿಗೆ ಗೊತ್ತಿಲ್ಲ. ಅವರಿಗೆ ಇವತ್ತು ಅವರು ಮಾಡಿದ್ದಾರೆ ಅಲ್ವಾ, ಅವರು ಮಾಡಿದ ಕಾರಣ ತಿಂತಲೇ ಈ ತೂಲೆ ಟೇಸ್ಟ್ ಆಗೋದು ಇರೇ ಮನೆಯಿರಬೇಕು. ಮೀನು ಸಾರು ಆಯಿತು. ಹಾಗೆ ನಾನು ಚಿಕ್ಕದೊಂದು ಫ್ರೈಂಕ್ ಮಾಡಿದೆ. ಇದು ನಾನು ಆ್ಯಕ್ಚುಲಿ ಇದು ಮೀನು ಸಾರು ತುಂಬಾ ಒಳ್ಳೆಯದಾಗಿದೆ. ನಾನು ಸ್ಟಾರ್ಟಿಂಗಿಂದವೇ ಒಳ್ಳೇದಾಗಲಿಲ್ಲ ಅಂತ ಯಾಕೆ ಹೇಳಿದೆ ಅಂತ ಹೇಳಿದರೆ, ನಾನು ಕ್ಯಾಮರಾ ಆನಲ್ಲಿ ಇಟ್ಟಿದ್ದೇನಲ್ಲ, ಯಜಮಾನಿಗೆ ಕೂಡ ಗೊತ್ತಿತ್ತು ನಾನು ಕ್ಯಾಮರಾ ಆನಲ್ಲಿಟ್ಟು ಮಾತಾಡ್ತಾ ಇದ್ದೇನೆ ಅಂತ. ನಾನು ಮಾತಾಡೋದೆಲ್ಲ ಅವರಿಗೆ ಕೇಳಿಸ್ತಾ ಕೂಡ ಇತ್ತು. ಹಾಗಾಗಿ ಅವರಿಗೆ ಸ್ವಲ್ಪ ಸಿಟ್ಟು ಬರಲಿಲ್ಲ. ಆ ರೀತಿ ನಾನು ಹೇಳಿದೆ ಏನೋ ಕಮ್ಮಿ ಆಗಿದೆ ಅಂತ. ಆ್ಯಕ್ಚುಲಿ ಏನು ಕಮ್ಮಿ ಆಗಲಿಲ್ಲ, ಕರೆಕ್ಟ್ ಆಗಿದೆ ಮೀನು ಸಾರು. ನನಗೆ ಒಮ್ಮೊಮ್ಮೆ ಆ ರೀತಿ ಹೇಳ್ತಾರೆ ಅವರು ಜಾಸ್ತಿಯಾಗಿ, ಅದು ಕಮ್ಮಿ ಆಗಿದೆ ಮೀನು ಸಾರು ಫೇಲ್ ಆಗಿದೆ ಹಾಗೆ ಹೀಗೆ ಅಂತ. ಹಾಗೆ ಹೇಳುವಾಗ ನನಗೆ ತುಂಬಾ ಸಿಟ್ಟು ಬರ್ತದೆ. ಇವತ್ತು ಅವರಿಗೆ ಹೇಳುವಾಗ ಅವರಿಗೆ ಕೂಡ ತುಂಬಾ ಸಿಟ್ಟು ಬಂತು. ಹಾಗೆ ಅವರವರಿಗೆ ಹೇಳುವಾಗ ಎಷ್ಟು ಸಿಟ್ಟು ಬರ್ತದೆ ಅಲ್ವಾ, ನನಗೆ ಸಹ ತುಂಬ ಸಿಟ್ಟು ಬರ್ತದೆ ಆ ರೀತಿ ಹೇಳಿದರೆ. ಹಾಗೆ ಮೀನು ಸಾರು ಆಯಿತು. ಮೀನು ಸಾರು ಟೇಸ್ಟ್ ಆಗಿದೆ, ಅವರ ಮೀನು ಸಾರು ಇಲ್ಲದಿದ್ದರೆ ಕೂಡ ತುಂಬ ಒಳ್ಳೆಯದಾಗ್ತದೆ. ನನಗೆ ಕೂಡ ಇಷ್ಟ. ಕೆಲವು ಗಂಡಸರು ಕಿಚನಿಗೆ ಬರೋದೇ ಇಲ್ಲ ಅಲ್ವಾ, ಇವರು ಹಾಗೆ ಅಲ್ಲ, ಬರ್ತಾರೆ ಒಮ್ಮೊಮ್ಮೆ. ಇವಾಗ ಜಾಸ್ತಿಗೆ ಬರೋದಿಲ್ಲ, ತುಂಬ ಕಮ್ಮಿ. ಆದರೆ ಏನಾದರೂ ನನಗೆ ಹುಷಾರಿಲ್ಲ ಅಲ್ಲದಿದ್ದರೆ, ಇವಾಗ ನಾನು ರೀಲ್ಸ್ ಮಾಡ್ತಾ ಇದ್ದೆಲ್ಲ, ಅವರಿಗೆ ಗೊತ್ತುಂಟು ಇನ್ನು ಡ್ರೆಸ್ ಎಲ್ಲ ತೆಗೆದೆಲ್ಲ ಬರುವಾಗ ತುಂಬ ಲೇಟ್ ಆಗ್ಬೋದು ಅಂತ. ಹಾಗೆ ಅವರು ರೆಡಿ ಮಾಡಿದ್ರು ಅಷ್ಟೇ. ಹಾಗೆ ಇವತ್ತಿದೊಂದು ಚಿಕ್ಕ ವ್ಲಾಗ್. ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿದರೆ ನಾನು ಹಾಕುವ ನೋಟಿಫಿಕೇಶನ್ ಬೇಗನೆ ನಿಮಗೆ ಸಿಗ್ತದೆ. ಹಾಗೆ ಮುಂದಿನ ಹೊಸ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ. ಥ್ಯಾಂಕ್ ಯು.